ಈಗಾಗಲೇ ಭದ್ರತೆಯ ಪರಿಶೀಲನೆ ಮಾಡಿದ್ರಿ, ಏನು ಹೇಳ್ತೀರಾ ಸರ್ ಜನರಿಗೆ? ಮತ್ತೆ ಅಲ್ಲ, ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ, GBA ಎಲ್ಲರೂ ಕೂಡ ಭಾಳಷ್ಟು ವ್ಯವಸ್ಥಿತವಾಗಿ ಎಲ್ಲ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಬರಬಹುದು. ಬೆಂಗಳೂರಿನ ಇಂಟೇಕ್ ಕೂಡ ಜಾಸ್ತಿ ಆಗಿದೆ. ನಾನು ಈ ಭಾಗದ ಶಾಸಕನಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಜವಾಬ್ದಾರಿಯುತವಾಗಿ ಬನ್ನಿ, ಸಂತೋಷದಿಂದ ಇದ್ದು ಸಂತೋಷವನ್ನು ಪಡ್ಕೊಂಡು ಹೋಗಿ. ಅಕ್ಕಪಕ್ಕ ಇರೋರಿಗೆ ತೊಂದರೆ ಮಾಡಬೇಡಿ. ನೀವು ಬನ್ನಿ, ನೀವು ಸಂತೋಷ ಪಡಿ, ಹೋಗ್ತಾಯಿರಿ. ಇಷ್ಟನ್ನು ಮಾಡಿದರೆ ಎಲ್ಲನೂ ಸುಸಜ್ಜಿತವಾಗಿ ಆಗುತ್ತೆ, ಯಾರಿಗೂ ಏನೂ ಸಮಸ್ಯೆ ಇರಲ್ಲ. ಹೊಸ ವರ್ಷ ಖಂಡಿತವಾಗಿ ಹೊಸದನ್ನು ತರಬೇಕು, ಸಂತೋಷವನ್ನು ಹಂಚಬೇಕು. ಇನ್ನೂ ನಾವು ಆರೋಗ್ಯವಂತರಾಗಿ ಚೆನ್ನಾಗಿ ಬೆಳಿಬೇಕು. ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ. ತಾವು ಕೂಡ ಬ್ರಿಗೇಡ್ ರೇಡ್ನಲ್ಲಿ ಒಂದು ರೌಂಡ್ ಹಾಕಿದ್ರಿ, ಹೇಗೆ ಅನ್ನಿಸ್ತು ಸರ್ ಭದ್ರತೆ ಈ ಒಂದು ವ್ಯವಸ್ಥೆ ಎಲ್ಲ ಗಮನಿಸಿದಾಗ? ನೋಡಿ, ಭದ್ರತೆ ಬಗ್ಗೆ ಹೇಳಬೇಕು ಅಂದರೆ ಈ ಬಾರಿ ಟೋಟಲ್ ಸರ್ವೆಲೆನ್ಸ್ ಕ್ಯಾಮ್ರಾಸು ಜಾಸ್ತಿ ಆಗಿದೆ. ಅಂಡರ್ ಕಂಟ್ರೋಲ್, ಎಲ್ಲ ಕಡೆಯೂ ಕ್ಯಾಮ್ರಾ ಹಾಕ್ಕೊಂಡು ಪೊಲೀಸು ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಒಳ್ಳೆಯ ಒಂದು ರೀತಿಯಲ್ಲಿ ನಡೀತಾ ಇದೆ. ಏನು ಸಮಸ್ಯೆ ಇದ್ದಂಗೆ ಕಾಣ್ತಾ ಇಲ್ಲ. ಸರ್, ರಾಜ್ಯದ ಜನತೆಗೆ ಹೊಸ ವರ್ಷದಂದು ಏನಾದರೂ ತಮ್ಮ ಶುಭಾಶಯಗಳು ತಮ್ಮ ಕ್ಷೇತ್ರದ ಜನತೆಗೆ? ಅಲ್ಲ, ಶುಭಾಶಯಗಳು ಇದ್ದೇ ಇದೆ ಅಲ್ಲ. ಹೊಸ ವರ್ಷ ಪ್ರತಿ ವರ್ಷ ನಾವು ಶುಭಾಶಯಗಳನ್ನ ಹೇಳ್ತಾ ಪ್ರತಿ ವರ್ಷ ಹೊಸದಾಗಿ ಬರ್ತಾ ಇರುತ್ತೆ. ಖಂಡಿತವಾಗಿ ಆರೋಗ್ಯವಂತರಾಗಿ ಬೆಳಿಬೇಕು, ಒಳ್ಳೆ ಮನುಷ್ಯರಾಗಿ ಬದುಕಬೇಕು, ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥವ್ರು ನಾವು ಆಗಬೇಕು. ಮನುಷ್ಯತ್ವ ಇದ್ರೇ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಬರುವಂಥ ಮುಂದಿನ ಪೀಳಿಗೆಗೆ ಒಳ್ಳೆ ದಾರಿಯನ್ನು ತೋರಿಸುವಂಥದ್ದು. ಆ ದಿಕ್ಕಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿದು ಒಂದೊಳ್ಳೆಯ ಜವಾಬ್ದಾರಿಯುತವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಾವೆಲ್ಲ ಹೋಗೋಣ. ಹೊಸ ವರ್ಷ ಈ ರಾತ್ರಿ ಕಳೀತದೆ, ಮತ್ತು ಮುಂದೆ ರಾತ್ರಿ ಬರುತ್ತೆ. ಇದೇ ಕೊನೆ ರಾತ್ರಿ ಅಂತ ತಿಳ್ಕೊಂಡು ಇಲ್ಲಿ ಯಾರೂ ಬರಬೇಡಿ, ರಾತ್ರಿಗಳು ಬರ್ತಾ ಇರ್ತದೆ. ಸೊ ಬನ್ನಿ, ಸಂತೋಷವನ್ನು ಹಂಚ್ಕೊಂಡು. ಪೊಲೀಸು ಪಾಪ 3 ದಿವಸದಿಂದ ಕೆಲಸ ಮಾಡ್ತಾರೆ, ಅವ್ರಿಗೆ ಸಹಕಾರವನ್ನು ಕೊಡಿ. ಹಾಗೆ ಅಂದರೆ ನಿಮಗೋಸ್ಕರ ಅವ್ರು ಸಹಕಾರ ಕೇಳ್ತಾರೆ, ಅವ್ರಿಗೇನು ಬೇಕಾಗಿಲ್ಲ. ಸಹಕಾರವನ್ನು ಕೊಟ್ಟು ಸಂತೋಷವಾಗಿ ಸಂತೋಷವನ್ನು ಹಂಚುವಂಥ ಕೆಲಸ ಮಾಡೋಣ. ಸರ್, ಇವತ್ತು CM ರೌಂಡ್ಸ್ ಬರ್ತಾರೆ ಹೊಸ ವರ್ಷ ಸೆಲೆಬ್ರೇಷನ್ಗೆ. ಯಾರು? CM ಬರ್ತಾರೆ. ಹೌದಾ? ಈ ಕಡೆ ಬರ್ತಾರೆ. ಗುಡ್, ಬರಲಿ, ಒಳ್ಳೆಯದೇ. ಅವರು ಕೂಡ ಎಲ್ರಿಗೂ ಹೊಸ ವರ್ಷನೇ ತಾನೇ. ಅವರಿಗೆ ಬ್ರಿಗೇಡ್ ರೋಡ್ ಹಳೆ ಕಾಲದ ಬಂದಿದ್ದು ನೆನಪಿದೆ, ಹೇಳ್ತಾ ಇರ್ತಾರೆ. ಸೊ ಎನಿವೆ, ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮಗೆ ಬ್ರಿಗೇಡ್ ರೋಡ್ ಈಗ ಜನ ಜಾಸ್ತಿ ಆಗಿದೆ ಹೊರತು ಸೇಮ್ ಅದೇ ಬ್ರಿಗೇಡ್ ರೋಡು. ಬಟ್ ಒಳ್ಳೇದಾಗಲಿ, ಗುಡ್. ಹೊಸ ವರ್ಷಕ್ಕೆ ಸರ್ಕಾರದಿಂದ ಹೊಸ ಸುದ್ದಿ ಇದೆಯಂತೆ. ಸ್ವೀಟ್ ಸುದ್ದಿ ಏನಾದರೂ ಇದೆ ಅಂತ? ಸಿಹಿ ಸುದ್ದಿ. ಯಾವತ್ತೂ ಸರ್ಕಾರ ಸಿಹಿಯಾಗೇ ಇರಬೇಕು, ಜನರ ಪರವಾಗಿರಬೇಕು. ಏನಾದ್ರು ಸಿಹಿ ಸುದ್ದಿ ಮತ್ತೊಂದಿದೆಯಾ ಅಂತ ಸರ್? ಅಲ್ಲ, ಸಿಹಿ ಸುದ್ದಿ ಒಳ್ಳೇದೇ ಇರಬೇಕು ಯಾವಾಗಲೂ, ಕೆಟ್ಟ ಸುದ್ದಿ ನಮಗೆ ಬೇಡ. ಸೊ ಒಳ್ಳೆ ಸುದ್ದಿ ಬರಲಿ, ನಾವು ನೀವು ಏನು ಬಯಸ್ತಾ ಇದ್ದೀವಿ ಅದು ಬರಲಿ. ಹೊಸ ವರ್ಷಕ್ಕೆ ಏನಾದ್ರು ದೊಡ್ಡ ಮಟ್ಟದ ನಿರೀಕ್ಷೆ ಮಾಡ್ಬೋದಾ? ತಾವು ಸಚಿವರು ತಮ್ಮನ್ನು ನೋಡ್ಬೋದಾ ನಾವು? ಖಂಡಿತವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಭಾಳ ಹಿಂದೆಯೇ ನಮಗೆ ಅವಕಾಶ ಕೊಡಬೇಕಿತ್ತು, ಕೊಟ್ಟಿಲ್ಲ. ಕೊಡ್ತಾರೆ. ಪಕ್ಷದಲ್ಲಿ ಶಿಸ್ತಿನಿಂದ ಇರುವಂಥದ್ದು ನಮ್ಮೆಲ್ಲರ ಧರ್ಮ, ನಮ್ಮ ಸಂಸ್ಕೃತಿ ಅಂತ ನಾವು ಶಿಸ್ತಿನಿಂದ ಇದ್ದೀವಿ. ಖಂಡಿತವಾಗಿ ಪಕ್ಷ ಅದನ್ನು ಯಾವ ಥರ ಬದಲಾವಣೆಯನ್ನು ತರ್ತಾರೆ, ಹೇಗೆ ಬದಲಾವಣೆ ಮಾಡ್ತಾರೆ, ಯಾಕೆ ಬದಲಾವಣೆ ಮಾಡ್ತಾರೆ, ಇದನ್ನು ಕೇಂದ್ರ ನಮ್ಮ ನಾಯಕ ತೀರ್ಮಾನ ಮಾಡುತ್ತೆ. ಸೊ ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ಹೊಸ ವರ್ಷ ಹೊಸದಾಗಲಿ, ಒಳ್ಳೇದನ್ನು ತರಲಿ. ಹ್ಯಾರಿಸ್ ನಮಗೆ ಮಂತ್ರಿ ಮಾಡಬೇಕಿತ್ತು, ಇವ್ರು ಯಾರು ನಮ್ಮನ್ನು ತಗೊಳ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ.